ಇದರಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ತಂತ್ರಾಂಶದಿಂದ ಕೂಡಿರುತ್ತೆ. ಸೊ ಅವರಿಗೆ ಒಂದು ಲ್ಯಾಪ್ಟಾಪ್ ಅವಶ್ಯಕತೆನೂ ಇರಲ್ಲ, ಇದು ಬೇಕಾಗಿರುತ್ತೆ. ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇರಲ್ಲ. ಏನೋ ಒಂದು ಪೇಪರಲ್ಲಿ ಬರ್ಕೋಬೇಕು, ಅದು ಕಳೆದೋದ್ರೆ ಮತ್ತೆ ಒಂದು ಪ್ರಾಬ್ಲಮ್ ಆಗುತ್ತೆ. ಅದೇ ಅವ್ರು ಕೇಳಿರೋದ್ರಲ್ಲಿ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಅವ್ರ ಪ್ರಮೋಷನ್ಸ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಅವರ ತುಂಬ ಒತ್ತಡದಲ್ಲಿ ಇರೋದ್ರಿಂದ ಅವರು ಹೆಚ್ಚಿನ ಸಮಯ ಕುಟುಂಬಕ್ಕೂ ಕೊಡಲ್ಲ. ನಾವು ಕಂಡಂಗೆ ಹಲವಾರು ಗ್ರಾಮ ಲೆಕ್ಕಾಧಿಕಾರಿಗಳು ಊಟ ಕೂಡ ಸರಿಯಾದ ಸಮಯಕ್ಕೆ ಹೋಗಲ್ಲ. ಅವರು ಕೆಲವರು ಆದರೆ 3-4 ಗಂಟೆ ಕೂಡ ಊಟಕ್ಕೆ ಹೋಗ್ತಾರೆ. ಹೀಗಿರುವಾಗ ಅವರು ಕುಟುಂಬದ ಸದಸ್ಯರ ಕಡೆ ಕೂಡ ಗಮನ ಹರಿಸೋದು ತುಂಬ ಕಷ್ಟ ಆಗತ್ತೆ. ಸೊ ಇದೇ ರೀತಿ ಅವರ ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲ ನ್ಯಾಯಸಮ್ಮತವಾಗಿದೆ. ಆದ್ದರಿಂದ ಇವೆಲ್ಲ ಬೇಡಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಏನಿವತ್ತು 2ನೇ ದಿನಕ್ಕೆ ಅವ್ರು ಕಾಲಿಟ್ಟಿದೆ. ಮುಂದೆ ಎಷ್ಟು ದಿನ ಮುಂದುವರೆದ್ರು ನಾವು ಅವ್ರ ಜೊತೆ ಸಂಪೂರ್ಣವಾಗಿ ಬೆಂಬಲ ಘೋಷಿಸ್ತಾ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ, ಈ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಕಂದಾಯ ಸಚಿವರು ಕೂಡಲೇ ಇವ್ರನ್ನ ಬಂದು ಬಗೆಹರಿಸಿ ಸಾರ್ವಜನಿಕರ ಕೆಲಸಗಳು ಸರಾಗವಾಗಿ ಮುಂದುವರಿಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಅವ್ರೇನು ಕ್ರಮ ಕೈಗೊಳ್ತಾರೋ ಅವ್ರ ಜೊತೆ ನಾವು ನಿಲ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಬಂಧುಗಳೇ, ಏನಿವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಈಡೇರಿಸಬೇಕೆಂದು ಏನು 2ನೇ ಹಂತದ ಹೋರಾಟ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಸುದೀರ್ಘವಾಗಿ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಇವಾಗ ಸರ್ಕಾರ, ಒಬ್ಬೊಬ್ಬ ಸರ್ಕಾರ, ಒಂದೊಂದು ಸರ್ಕಾರ ಬಂದಾಗ 5 ವರ್ಷಕ್ಕೊಂದು ಸರ್ತಿ ಸರ್ಕಾರ ಬಂದಾಗ ಕೆಲವೊಂದು ಆದೇಶಗಳನ್ನು ನೀಡ್ತಾ ಇರ್ತಾರೆ. ಆ ಗ್ರಾಮ ಪಂಚಾಯತಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಆದೇಶಗಳು ಬರ್ತವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ತಹಸೀಲ್ದಾರ್ ಅಂಡ್ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ಬರ್ತವೆ. ಪಾಲನೆ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಆದರೆ ಕೆಲಸ ಮಾಡಲೇಬೇಕು. ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಈ ಕೆಲಸಗಳು ಮಾಡಬೇಕಂದ್ರೆ ಮೊದಲು ಮ್ಯಾನ್ಯುವಲ್ ಇತ್ತು. ಏನೋ ಒಂದು ಬರ್ಕೊಂಡು ಆ ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಡ್ತಾ ಇದ್ರೆ ಸರಿ ಹೋಗ್ತಾ ಇತ್ತು. ಇವಾಗ ಮ್ಯಾನ್ಯುವಲ್ ಹೋಗಿ ಡೆವಲಪ್ ಆಗಿದೆ. ಕಂಪ್ಯೂಟ್ರು, ಮೊಬೈಲು ಆ್ಯಪ್ಸು ಅಂತ ಬಂದಿದೆ. ಈಗ ಆ ಮೊಬೈಲ್ ಆ್ಯಪಲ್ಲೇ ಅನೇಕ ಆ್ಯಪ್ಸ್ ಇವಾಗ ಕೊಟ್ಟಿದ್ದಾರೆ. ಈ ಕೆಲಸಗಳಲ್ಲಿ ಆ ಗ್ರಾಮದಲ್ಲೇ ಇದ್ದು ಏನು ಗ್ರಾಮ ವ್ಯಾಪ್ತಿ, ಆ ಗ್ರಾಮ ಲೆಕ್ಕಾಧಿಕಾರಿ ಆ ಗ್ರಾಮ ವ್ಯಾಪ್ತಿಯಲ್ಲೇ ಇದ್ದು ಸಾರ್ವಜನಿಕರ ಕೆಲಸ ಮಾಡಬೇಕಂತ ಹೇಳ್ತಾ ಇದೆ. ಸಂತೋಷ. ಮಾಡಬೇಕಂದ್ರೆ ಮೂಲಭೂತ ಸೌಲಭ್ಯಗಳು ಇರಬೇಕಲ್ಲ. ಈಗ ಹೆಣ್ಮಕ್ಳಿದ್ದಾರೆ, ಅಲ್ಲಿ ಇರೋದಕ್ಕೆ ಆರೋಗ್ಯಕರವಾದ ಒಂದು ಒಳ್ಳೆ ರೂಮ್ಸ್ ಆಗಿರ್ಬೋದು, ಸಾಮಗ್ರಿಗಳು ಟೇಬಲ್ ಆಗಿರ್ಬೋದು, ಮತ್ತು ಏನು ಮೂಲಭೂತ ಸೌಲಭ್ಯ ಟಾಯ್ಲೆಟ್ಸ್ ಆಗಿರ್ಬೋದು, ಅನೇಕ ಸಮಸ್ಯೆಗಳು ಅಲ್ಲಿದೆ. ಈಗ ಅಲ್ಲಿರಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳು ಅವ್ರು ಹೇಳ್ತಾನೆ ಇದ್ದಾರೆ. ಏನು ಸೆಪ್ಟೆಂಬರ್ 26ನೇ ತಾರೀಕು ಧರಣಿ ಮಾಡಿ ಮನವಿ ನೀಡಿರ್ತಕ್ಕಂಥ ಇದುವರೆಗೂ ಆ ಒಂದು ಮನವಿಗೆ ಸರ್ಕಾರ ಇದುವರೆಗೂ ಸ್ಪಂದಿಸಿಲ್ಲ. ಇದು ಶೋಷಣೀಯ. ಯಾಕಂದರೆ ಕೆಲಸ ಮಾಡಿ ಅಂತ ಒತ್ತಡ ಹಾಕೋದು ದೊಡ್ಡದಲ್ಲ. ಆ ಒಬ್ಬ ಏನೋ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ನೋಡಬೇಕಲ್ಲ ನೀವು. ಇದು ನೋಡ್ತಾ ಇಲ್ಲ. ದಯವಿಟ್ಟು ಇದನ್ನು ಖಂಡಿಸ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಇದನ್ನು ಖಂಡಿಸ್ತಾ ಇದೆ. ಏನು ಇವರು ಬೇಡಿಕೆಗಳಿದೆ, ಎಲ್ಲ ಬೇಡಿಕೆಗಳು ಈಡೇರೋ ತನಕ ಇವರು ಹೋರಾಟ ಮಾಡ್ತಾರೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬ ಏನು ಎಲ್ಲ ಸಂಘ ಸಂಸ್ಥೆಯ ಪ್ರಗತಿಪರ ಸಂಘಟನೆಗಳು ಒತ್ತು ಕೊಡ್ತಾ ಇದೆ. ಈಗಾಗಲೇ ರೈತ ಸಂಘ ಬಂದಿದೆ, ಟ್ರಸ್ಟ್ಸ್ ಅವ್ರು ಬರ್ತಾ ಇದ್ದಾರೆ, ದಲಿತ ನಾಯಕರು ನಾವು ಬರ್ತಾ ಇದ್ದೀವಿ, ಇನ್ನೂ ಅನೇಕ ಜನ ಬರ್ತಾ ಇರ್ತಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಏನು ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅಂಡ್ ಕಂದಾಯ ಚೀಫ್ ಸೆಕ್ರೆಟರಿ ಅವರು ಇದನ್ನು ಪರಿಗಣಕ್ಕೆ ತಗೊಂಡು ಈ ಒಂದು ಏನು ಬೇಡಿಕೆಗಳಿದೆ, ಈ ಬೇಡಿಕೆಗಳೆಲ್ಲ ಈಡೇರಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅಷ್ಟು ತನಕ ಇವ್ರ ಜೊತೆಗೆ ಇರ್ತೀವಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಅದೇ ನಮ್ಮ ಒಂದು ದುರದೃಷ್ಟ. ಯಾಕಂದ್ರೆ ಇಷ್ಟೊತ್ತಿಗೆ ಬೇರೆಯವ್ರು ಯಾರಾದರೂ ಕೂತ್ಕೊಂಡಿದ್ರೆ ಓಡ್ ಬರ್ತಾ ಇದ್ರು. ಇವರು ಅಧಿಕಾರಿಗಳೇ ತಾನೇ ನಮ್ಮ ಮಾತು ಕೇಳ್ತಾರೆ ಬಿಡೋನವ್ರು. ಈ ನಿರ್ಲಕ್ಷ್ಯ ಧೋರಣೆಯನ್ನೇ ಖಂಡಿಸ್ತಾ ಇರೋದು ನಾವು. ಈಗಾಗಲೇ ಬರಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟವರು
ಸಚಿವರಾಗಿರ್ಲಿ, ಇಲ್ಲ ಸಚಿವರು ಬರೋಕ್ಕಾಗಿಲ್ಲ ಅಂದ್ರೆ ಒಂದು ಚೀಫ್ ಸೆಕ್ರೆಟರಿನ ಇಲ್ಲ ಒಂದು ಜಿಲ್ಲಾಧಿಕಾರಿನ ಆದ್ರೂ ಕರೆಸಿ. ಯಾಕಂದ್ರೆ ಇವ್ರಿಗೆಲ್ಲ ಮೇಲ್ ಉಸ್ತುವಾರಿ ಯಾರು ಬರ್ತಾರೆ ನಮ್ಗೆ? ಜಿಲ್ಲಾಧಿಕಾರಿಗಳು. ಅವರಾದ್ರೂ ಬಂದು ಇಲ್ಲ ನಿಮ್ಮ ಸಮಸ್ಯೆ ಇಷ್ಟು ದಿನ ಒಳಗಡೆ ಬಗೆಹರಿಸ್ತೀವಿ, ಇಲ್ಲ ನಾವು ಒಂದು ಸಿಟ್ಟಿಂಗ್ ಮಾಡೋಣ. ಯಾಕಂದ್ರೆ ಇವರು ರಾಜ್ಯಾಧ್ಯಕ್ಷರಿದ್ದಾರೆ. ಈ ಒಂದು ಏನು ಸಂಘಟನೆ ಇದೆ, ಈ ಸಂಘಟನೆಗೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಎಲ್ಲ ಇದ್ದಾರೆ, ತಾಲೂಕು ಅಧ್ಯಕ್ಷರು ಎಲ್ಲ ಇದ್ದಾರೆ. ಒಂದು ಎಲ್ಲ ತಾಲೂಕಿನ ಒಬ್ಬೊಬ್ಬನ ಕರ್ಕೊಂಡು, ಇಲ್ಲ ಜಿಲ್ಲಾ ಅಧ್ಯಕ್ಷನ ಒಬ್ಬೊಬ್ಬನ ಕರ್ಕೊಂಡು ರಾಜ್ಯ ಸಮಿತಿಯನ್ನು ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳ ಬಗ್ಗೆ ಬಗೆಹರಿದಿದ್ರೆ ಇವರು ಪಾಪ ಹೋರಾಟ ಏನಕ್ಕೆ ಮಾಡ್ತಾ ಇದ್ರು? ಇವ್ರ ಪರಿಸ್ಥಿತಿ ಹೇಗಂದ್ರೆ ಹೇಳಕ್ಕಿಲ್ಲ, ಬಿಡಕ್ಕಿಲ್ಲ, ಆ ತರ ಇದೆ. ಸರ್ಕಾರ ಇದನ್ನ ಗಣನಕ್ಕೆ ತಗೊಂತಾ ಇಲ್ಲ. ಅವರ ನಿರ್ಲಕ್ಷ್ಯ ಧೋರಣೆ, ಆ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸ್ತಾ ಇದೀವಿ ನಾವು. ಮಾತಾಡ್ಬೋದಾ? ಏನು ಒಂದು ಹೋರಾಟ, 2ನೇ ಹಂತದ ಹೋರಾಟಕ್ಕೆ ಈಗಾಗಲೇ ಇಲ್ಲಿನ ನಮ್ಮ, ಯಾಕಂದ್ರೆ ಕೆಲವು ವಿಚಾರಗಳನ್ನ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ, ಶಾಸಕರಾಗಿರ್ಬೋದು, MP ಆಗಿರ್ಬೋದು, ಅವರಾದ್ರೂ ಬಂದು ಇದನ್ನ ಜಿಲ್ಲಾಧಿಕಾರಿಗಳ ಹತ್ರನೋ ಇಲ್ಲ ಸಚಿವರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಇವ್ರು ಏನಾದರೂ ಈ ಸಮಸ್ಯೆನ ಅತಿ ಶೀಘ್ರವಾಗಿ ಬಗೆಹರಿಸಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ನಮ್ಮ ರಾಜ್ಯ ನಾಯಕರು, ಅವರು ಒಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿ ಕೇಂದ್ರ ಸಂಘ ಇದೆ, ಅವ್ರ ಜೊತೆ ಚರ್ಚೆ ಮಾಡಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಈ 2ನೇ ಹಂತದ ಮುಷ್ಕರ, ಗ್ರಾಮ ಆಡಳಿತ ಅಧಿಕಾರಿ 2ನೇ ಹಂತದ ಮುಷ್ಕರ ಏನು ನಡೀತಾ ಇದೆ, ಈಗಾಗಲೇ ಮುಳಬಾಗಿಲು ತಾಲೂಕಿನಲ್ಲಿ ಆಗ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದು 3ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಈ ಮುಷ್ಕರದ ಬೇಡಿಕೆಗಳಿಗೆ ನಾವೇನು ಬೇಡಿಕೆಗಳು ಇಟ್ಟಿದ್ದೇವೋ ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಆ ಸ್ಪಂದಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡುತ್ತೇವೆ. ಹಾಗೂ ನಮಗೆ ಸಹಕಾರ ನೀಡಿರುವ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳಾಗಿರ್ಬೋದು, ಹಸಿರು ಸೇನೆ ಆಗಿರ್ಬೋದು, ಎಲ್ಲ ಸಂಘಟನೆಗಳು ಈ ದಿನ ಬಂದು ನಮಗೆ ಸಹಕಾರ ಬೆಂಬಲ ನೀಡಿರ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಗ್ರಾಮ ಆಡಳಿತ ಮುಳಬಾಗ ಶಾಖೆಯಿಂದ ಧನ್ಯವಾದಗಳು ತಿಳಿಸುತ್ತೇವೆ.